ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅತಿಯಾದ ಪ್ರೀತಿ, ನಂಬಿದವರಿಂದಲೇ ಅವಮಾನ, ಸಣ್ಣ ವಿಷಯಕ್ಕೂ ಕಣ್ಣೀರು, ಮನಸ್ಸಿನ ತುಂಬ ನೋವಿದ್ದರೂ ಮುಖದ ಮೇಲೆ ನಗು, ಇದೇನಾ ಕಟಕ ರಾಶಿಯವರ ಜೀವನ? ಆತ್ಮೀಯ ಕಟಕ ರಾಶಿಯವರೇ, ನೀವು ಸಾಕ್ಷಾತ್ ಪ್ರೀತಿ ಮತ್ತು ಮಮತೆಯ ಸ್ವರೂಪ. ರಾಶಿ ಚಕ್ರದಲ್ಲಿ ತಾಯಿಯ ಸ್ಥಾನ ಯಾರಿಗೆ ಸಿಕ್ಕಿದೆ ಅಂದರೆ ಅದು ಕೇವಲ ಕಟಕ ರಾಶಿಯವರಿಗೆ ಮಾತ್ರ. ಎದುರಿಗಿರುವ ವ್ಯಕ್ತಿಯ ಕಷ್ಟವನ್ನ ನೋಡಿದರೆ ಕರಗುವ ಬೆಣ್ಣೆಯಂತ ಮನಸ್ಸು ನಿಮ್ಮದು. ಚಂದ್ರನ ಆಶೀರ್ವಾದ ಪಡೆದ ನೀವು ಕತ್ತಲಲ್ಲಿರುವವರಿಗೂ ಬೆಳಕು ನೀಡುವ ಗುಣವನ್ನು ಹೊಂದಿದ್ದೀರಿ. ನಿಮ್ಮ ಅಂತಃಪ್ರಜ್ಞೆ ಎಷ್ಟು ಶಾರ್ಪ್ ಇರುತ್ತೆ ಅಂದರೆ ಎದುರಿಗಿರುವ ವ್ಯಕ್ತಿಗಳು ಸುಳ್ಳು ಹೇಳಿದ್ದಾನೋ ಅಥವಾ ಸತ್ಯ ಹೇಳ್ತಿದ್ದಾನೋ ಅನ್ನೋದನ್ನು ಅವರ ಕಣ್ಣು ನೋಡಿ ಹೇಳಬಲ್ಲ ಶಕ್ತಿ ನಿಮಗಿದೆ. ಆದರೆ ಆತ್ಮೀಯ ಕಟಕ ರಾಶಿಯವರೇ, ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಜಗತ್ತಿನ ಎಲ್ಲರ ಕಣ್ಣೀರು ಒರೆಸುವ ನೀವು ರಾತ್ರಿ ಮಲಗುವಾಗ ನಿಮ್ಮ ಕಣ್ಣೀರು ಒರೆಸುವವರು ಯಾರು? ಎಲ್ಲರನ್ನೂ ನಮ್ಮವರೆಂದು ಅಪ್ಪಿಕೊಳ್ಳುವ ನಿಮಗೆ ಅಂತಿಮವಾಗಿ ಉಳಿಯುವುದು ಒಂಟಿತನ ಮಾತ್ರ. ಯಾಕೆ ಎಲ್ಲರಿಗೂ ಅನ್ನ ನೀಡುವ ಅನ್ನದಾತ ನೀವು, ಆದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಎಂಬ ಆಹಾರ ಯಾಕೆ ಸಿಗುತ್ತಿಲ್ಲ? ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ನಿಜವಾದ ಜೀವನದ ಅಶಾಂತಿಗೆ, ನಿಮ್ಮ ವೈಫಲ್ಯಕ್ಕೆ ಅಥವಾ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆಗೆ ಗ್ರಹಗಳಿಗಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಸ್ವಭಾವ ಕಾರಣವಾಗಿದೆ. ಹೌದು, ನಿಮ್ಮನ್ನು ಸೋಲಿಸುತ್ತಿರುವುದು ಹೊರಗಿನ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಎದೆಯೊಳಗೆ ಇರುವ ಅತಿಯಾದ ಭಾವುಕತೆ. ಈ ಒಂದು ಗುಣ ನಿಮ್ಮನ್ನು ಎಷ್ಟು ದುರ್ಬಲವನ್ನಾಗಿ ಮಾಡಿದೆ ಅಂದರೆ, ನೀವು ಬಲಶಾಲಿಯಾಗಿದ್ದರೂ, ಜಗತ್ತೇ ನಿಮ್ಮ ಕಾಲ ಬುಡದಲ್ಲಿದ್ದರೂ ನೀವೊಬ್ಬ ಅನಾಥನಂತೆ ಅಥವಾ ಅಸಹಾಯಕನಂತೆ ಬದುಕುವ ಪರಿಸ್ಥಿತಿ ಬಂದಿದೆ. ಹಾಗಾದರೆ ದೇವತೆಗಳಂತ ಮನಸ್ಸಿರುವ ಕಟಕ ರಾಶಿಯವರಿಗೆ ಶಾಪವಾಗಿರುವ ಆ ಗುಣ ಯಾವುದು? ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕೆಂದರೆ, ಚಂದ್ರನಂತೆ ಪ್ರಕಾಶಿಸಬೇಕೆಂದರೆ ಮಾಡಬೇಕಾದ ಬದಲಾವಣೆಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಬದುಕಿನ ತಿರುವು. ಆ ಭಯಂಕರ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಕಂಡು ಯಾಕೆ ಬೆರಗಾಗುತ್ತದೆ ಅನ್ನೋದನ್ನು ನೀವು ತಿಳಿಯಬೇಕು. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ. ಹೊರಗಿನಿಂದ ಗಟ್ಟಿಯಾದ ಚಿಪ್ಪನ್ನು ಹೊಂದಿರುವ ಏಡಿ ಒಳಗೆ ಅತ್ಯಂತ ಮೃದುವಾಗಿರುತ್ತದೆ. ಇದೇ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರಜಗತ್ತಿಗೆ ಇವರು ಬಹಳ ಗಟ್ಟಿಗರು, ಭಾವನೆಗಳಿಗೆ ಬೆಲೆ ಕೊಡದವರಂತೆ ಕಂಡರೂ ತಮ್ಮೊಳಗೆ ಒಂದು ಸೂಕ್ಷ್ಮ ಮೃದುವಾದ ಹೃದಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ತಮ್ಮನ್ನ ಮತ್ತು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಿಕೊಳ್ಳಲು ಇವರು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಏಡಿಯ ಕಾಲುಗಳಂತೆ ಇವರು ಒಮ್ಮೆ ಹಿಡಿದದ್ದನ್ನು, ಅದು ಸಂಬಂಧವೇ ಆಗಿರಲಿ ನೆನಪೇ ಆಗಿರಲಿ, ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಚಂದ್ರದೇವ. ಚಂದ್ರ ಎಂದರೆ ಮನಸ್ಸು, ಭಾವನೆಗಳು, ತಾಯಿ ಮತ್ತು ಪೋಷಣೆಯ ಕಾರಕ. ಹಾಗಾಗಿಯೇ ಕರ್ಕಾಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರನ್ನು ಪೋಷಿಸುವ ಕಾಳಜಿ ತೋರುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನು ಇಷ್ಟಪಟ್ಟು ಸವಿಯುತ್ತಾರೆ. ಚಂದ್ರನಂತೆ 15 ದಿನ ಸಂತೋಷವಾಗಿರುತ್ತಾರೆ. ಇನ್ನುಳಿದ 15 ದಿನಗಳು ಕಾರಣವಿಲ್ಲದೆ ದುಃಖಿಸುವ, ಯೋಚಿಸುವ, ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡುತ್ತೀರಾ. ಭೂತಕಾಲದ ಘಟನೆಗಳನ್ನು ಮರೆಯಲಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತೀರಾ, ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ. ಕಟಕ ರಾಶಿಯವರೇ, ಮೊದಲನೆಯದಾಗಿ ನಿಮ್ಮ ನೆನಪಿನ ಶಕ್ತಿ ಮತ್ತು ನಿಷ್ಠೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಸ್ನೇಹ ಮಾಡಿದರೆ ಸಾಯುವವರೆಗೂ ಅವರನ್ನು ಬಿಟ್ಟು ಕೊಡುವುದಿಲ್ಲ. 10 ವರ್ಷಗಳ ಹಿಂದೆ ನಿಮಗೆ ಯಾರೋ ಮಾಡಿದ ಸಣ್ಣ ಸಹಾಯವನ್ನು ಕೂಡ ನೀವು ಮರೆಯುವುದಿಲ್ಲ. ಎರಡನೆಯದಾಗಿ ನಿಮ್ಮ ಪೋಷಣೆ ಮಾಡುವ ಗುಣ. ಮನೆಯಲ್ಲಿ ತಂದೆಯಾಗಿರಲಿ, ತಾಯಿಯಾಗಿರಲಿ ಅಥವಾ ಸ್ನೇಹಿತನಾಗಿರಲಿ, ನೀವು ಇತರರನ್ನು ನೋಡಿಕೊಳ್ಳುವ ರೀತಿ ಅದ್ಭುತ. ನಿಮ್ಮ ಕೈರುಚಿ, ನಿಮ್ಮ ಆರೈಕೆ ಬೇರೆ ಯಾವ ರಾಶಿಯವರಲ್ಲೂ ಸಿಗುವುದಿಲ್ಲ. ಮೂರನೆಯದಾಗಿ ನಿಮ್ಮ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ. ನೀವು ಏನೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಜೀವಂತಿಕೆ ಇರುತ್ತದೆ. ಇಷ್ಟೆಲ್ಲ ದೈವಿಕ ಗುಣಗಳಿದ್ದರೂ ನೀವು ಯಾಕೆ ಸೋಲುತ್ತಿದ್ದೀರಿ? ನಿಮ್ಮನ್ನು ಯಾಕೆ ಜನ ಪದೇ ಪದೇ ಹೀಯಾಳಿಸುತ್ತಾರೆ? ಆಗ ಆ ಗುಟ್ಟನ್ನು ರಟ್ಟು ಮಾಡುವ ಸಮಯ. ಕಟಕ ರಾಶಿಯವರೇ, ನಿಮ್ಮನ್ನು ಯುದ್ಧ ಮಾಡಿ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಕಣ್ಣೀರು ಹಾಕುವಂತೆ ಮಾಡುತ್ತಿರುವುದು ನಿಮ್ಮ ಆ ದೊಡ್ಡ ದೌರ್ಬಲ್ಯ. ಅದೇ ಗತಕಾಲವನ್ನು ಮರೆಯಲಾಗದ ಹಠ ಮತ್ತು ಅತಿಯಾದ ನಿರೀಕ್ಷೆ.
ಕೇಳಲು ಇದು ಸರಳ ಅನಿಸಬಹುದು, ಆದರೆ ಇದೇ ನಿಮ್ಮ ಪ್ರಗತಿಗೆ ಅಡ್ಡವಾಗಿರುವ ಹಿಮಾಲಯ ಪರ್ವತ. ಕಟಕ ರಾಶಿಯವರು ವರ್ತಮಾನದಲ್ಲಿ ಬದುಕುವುದಕ್ಕಿಂತ ಹೆಚ್ಚಾಗಿ ಗತಕಾಲದಲ್ಲಿ ಬದುಕುತ್ತಾರೆ. ಯಾರೋ 10 ವರ್ಷದ ಹಿಂದೆ ಆಡಿದ ಒಂದು ಕೆಟ್ಟ ಮಾತನ್ನ, ಮಾಡಿದ ಒಂದು ಅವಮಾನವನ್ನ ನೀವು ಇವತ್ತಿಗೂ ನೆನೆಸಿಕೊಂಡು ಕೊರಗುತ್ತೀರಿ. ಅವರು ನನಗೆ ಹಾಗೆ ಅಂದು ಬಿಟ್ರಲ್ಲ, ಇವರು ನನಗೆ ಹೀಗೆ ಮಾಡಿದ್ರಲ್ಲ ಎಂಬ ಹಳೆ ಕಸವನ್ನ ಮನಸ್ಸಿನಲ್ಲಿಟ್ಕೊಂಡು ಇವತ್ತಿನ ಸುಂದರವಾದ ಬದುಕನ್ನ ಹಾಳು ಮಾಡಿಕೊಳ್ಳುತ್ತೀರಿ. ಎರಡನೆಯದಾಗಿ ಅತಿಯಾದ ನಿರೀಕ್ಷೆ. ನೀವು ಎದುರಿನ ವ್ಯಕ್ತಿಯನ್ನ ಪ್ರೀತಿಸಿದಷ್ಟೇ ಅವರಿಂದಲೂ ಅದೇ ಪ್ರೀತಿಯನ್ನ ನಿರೀಕ್ಷಿಸುತ್ತೀರಿ. ಆದರೆ ನೆನಪಿಡಿ ಕಟಕ ರಾಶಿಯವರೇ, ಎಲ್ಲರ ಮನಸ್ಸು ನಿಮ್ಮ ಹಾಗಿರುವುದಿಲ್ಲ. ನೀವು ನಿರೀಕ್ಷೆ ಮಾಡಿದ ಪ್ರೀತಿ ಸಿಗದೇ ಇದ್ದಾಗ ನೀವು ಡಿಪ್ರೆಷನ್ಗೆ ಹೋಗುತ್ತೀರಿ, ಕೋಪ ಮಾಡಿಕೊಳ್ಳುತ್ತೀರಿ, ಮೌನಕ್ಕೆ ಶರಣಾಗುತ್ತೀರಿ. ಈ ಮೌನವೇ ನಿಮ್ಮ ಶತ್ರು. ನಿಮ್ಮ ಈ ಸ್ವಭಾವದಿಂದ ನಿಮ್ಮ ಜೀವನದಲ್ಲಿ ಆಗುತ್ತಿರುವ 3 ಆಘಾತಕಾರಿ ಪರಿಣಾಮಗಳನ್ನು ಗಮನಿಸಿ. ಮೊದಲನೆಯದಾಗಿ ಭಾವನಾತ್ಮಕ ಶೋಷಣೆ. ನೀವು ತುಂಬ ಸಾಫ್ಟ್ ಅಂತ ಜಗತ್ತಿಗೆ ಗೊತ್ತಿದೆ, ಹಾಗಾಗಿ ಜನ ನಿಮ್ಮ ಹತ್ತಿರ ಬಂದು ಕಣ್ಣೀರು ಹಾಕಿ ನಿಮ್ಮ ಹಣ ಮತ್ತು ಸಹಾಯವನ್ನ ಪಡೆದು ಕೆಲಸ ಆದ ಮೇಲೆ ನಿಮ್ಮನ್ನ ಕಸದ ಬುಟ್ಟಿಯಂತೆ ನೋಡುತ್ತಾರೆ. ಆದರೂ ನೀವು ಬದಲಾಗುವುದಿಲ್ಲ. ಎರಡನೆಯದಾಗಿ ಆರೋಗ್ಯದ ಸಮಸ್ಯೆ ಮತ್ತು ಮನಃಶಾಂತಿ. ಸಣ್ಣ ವಿಷಯಕ್ಕೂ ಚಿಂತೆ ಮಾಡುವ ಸ್ವಭಾವ ನಿಮ್ಮದು. ಯಾರೋ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಸಾಕು, 100 ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಓಡುತ್ತವೆ. ಈ ಅತಿಯಾದ ಆಲೋಚನೆ ನಿಮ್ಮ ಜೀರ್ಣಕ್ರಿಯೆ ಮತ್ತು ನಿದ್ದೆಯನ್ನು ಹಾಳು ಮಾಡುತ್ತಿದೆ. ನಿಮ್ಮ ಆರೋಗ್ಯ ಹಾಳಾಗಲು ಅರ್ಧ ಕಾರಣ ನಿಮ್ಮ ಮನಸ್ಸೇ ಹೊರತು ದೇಹವಲ್ಲ. ಮೂರನೆಯದಾಗಿ ಮೂಡ್ ಸ್ವಿಂಗ್ಸ್ನಿಂದ ಅವಕಾಶಗಳ ನಾಶ. ಕಟಕ ರಾಶಿಯವರ ಮನಸ್ಸು ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಬೆಳಿಗ್ಗೆ ಇದ್ದ ಉತ್ಸಾಹ ಸಂಜೆ ಇರುವುದಿಲ್ಲ. ನಿಮ್ಮ ಈ ಮೂಡ್ ಸ್ವಿಂಗ್ಸ್ನಿಂದಾಗಿ ಕೈಗೆ ಬಂದ ಎಷ್ಟೋ ದೊಡ್ಡ ಅವಕಾಶಗಳನ್ನು, ಉದ್ಯೋಗಗಳನ್ನು ಅಥವಾ ಸಂಬಂಧಗಳನ್ನು ನೀವೇ ಹಾಳು ಮಾಡಿಕೊಂಡಿದ್ದೀರಿ. ಕೋಪದಲ್ಲಿ ಅಥವಾ ಬೇಸರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ತಪ್ಪಾಗಿರುತ್ತವೆ. ಕಟಕ ರಾಶಿಯವರೇ, ಇನ್ನು ಸಾಕು ಈ ಕಣ್ಣೀರು. ನೀವು ಕೇವಲ ಆಳಲು ಹುಟ್ಟಿದವರಲ್ಲ, ಆಳಲು ಹುಟ್ಟಿದವರು. ನಿಮ್ಮ ರಾಶ್ಯಾಧಿಪತಿ ಚಂದ್ರನಂತೆ ತಂಪಾಗಿ ಆದರೆ ಸಮುದ್ರದಲೆಯಂತೆ ಶಕ್ತಿಯುತವಾಗಿ ಇರಬೇಕೆಂದರೆ ಈ ಕ್ಷಣವೇ ಈ 3 ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ಕ್ಷಮಿಸಿ ಮತ್ತು ಮರೆತು ಬಿಡಿ. ಹೌದು, ನಿಮ್ಮ ಮನಸ್ಸು ಒಂದು ಸ್ಟೋರ್ ರೂಮ್ ಅಲ್ಲ. ಹಳೆಯ ನೋವುಗಳನ್ನು ಶೇಖರಿಸಿಡಬೇಡಿ. ಯಾರೋ ನಿಮಗೆ ನೋವು ಕೊಟ್ಟಿದ್ದಾರೋ ಅವರನ್ನು ನಿಮ್ಮ ಮನಸ್ಸಿನಿಂದ ಶಾಶ್ವತವಾಗಿ ಡಿಲೀಟ್ ಮಾಡಿ. ಗತಕಾಲದ ಗೋರಿಯ ಮೇಲೆ ಕುಳಿತು ಆಳುವುದನ್ನು ನಿಲ್ಲಿಸಿ. ಇವತ್ತು ಏನಾಗಬೇಕು ಅದರ ಕಡೆ ಗಮನ ಕೊಡಿ. ನೆನಪಿಡಿ, ಮರೆತವನು ಮಾತ್ರ ಬದುಕುತ್ತಾನೆ. ಎರಡನೆಯದಾಗಿ ಗಟ್ಟಿ ಕವಚವನ್ನು ನಿರ್ಮಿಸಿಕೊಳ್ಳಿ. ಏಡಿ ಹೇಗೆ ತನ್ನ ಮೃದುವಾದ ದೇಹ ರಕ್ಷಿಸಿಕೊಳ್ಳಲು ಗಟ್ಟಿಯಾದ ಕವಚವನ್ನು ಹೊಂದಿದೆಯೋ ಹಾಗೆ ನೀವು ಕೂಡ ಮಾನಸಿಕವಾಗಿ ಕಠಿಣವಾಗಲೇಬೇಕು. ಯಾರ ಮಾತುಗಳು ನಿಮ್ಮ ಮನಸ್ಸನ್ನು ಮುಟ್ಟಬಾರದು. ಯಾರಾದರೂ ನಿಮ್ಮನ್ನ ಟೀಕಿಸಿದರೆ ಅದು ಅವರ ಅಭಿಪ್ರಾಯವಷ್ಟೇ. ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಿರಿ. ಪ್ರತಿಯೊಬ್ಬರಿಗೂ ಉತ್ತರಿಸುತ್ತಾ ಹೋದರೆ ನಿಮ್ಮ ಪ್ರಯಾಣ ಅರ್ಧಕ್ಕೆ ನಿಲ್ಲುತ್ತದೆ. ಮೂರನೆಯದಾಗಿ ನಿರೀಕ್ಷೆ ಇಲ್ಲದ ಕರ್ಮ. ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ನಿಮಗೆ ಅನ್ವಯವಾಗಬೇಕು. ನೀವು ಸಹಾಯ ಮಾಡಿ, ಪ್ರೀತಿ ಕೊಡಿ, ಆದರೆ ಬದಲಾಗಿ ಅವರಿಂದ ಏನನ್ನೂ ನಿರೀಕ್ಷಿಸಬೇಡಿ. ಯಾವಾಗ ನೀವು ನಾನು ಮಾಡಿದೆ ಅನ್ನೋದನ್ನು ಬಿಟ್ಟು ನನ್ನ ಕರ್ತವ್ಯ ಮಾಡಿದೆ ಅಂದುಕೊಳ್ಳುತ್ತೀರೋ ಆಗ ಯಾವ ನೋವು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ನಿಮ್ಮ ಸಂತೋಷದ ಕೀಲಿ ಕೈಯನ್ನು ಬೇರೆಯವರ ಜೇಬಿನಲ್ಲಿಡಬೇಡಿ. ಕಟಕ ರಾಶಿಯವರೇ, ನೀವು ನೀರಿನ ತರಹ. ನೀರಿಗೆ ಆಕಾರವಿಲ್ಲ, ಆದರೆ ಅದು ಬಂಡೆಯನ್ನೇ ಒಡೆಯುವ ಶಕ್ತಿ ಹೊಂದಿದೆ. ನಿಮ್ಮ ಭಾವನೆಗಳನ್ನು ದೌರ್ಬಲ್ಯ ಮಾಡಿಕೊಳ್ಳಬೇಡಿ, ಅದನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿಯನ್ನ ಅರ್ಹತೆ ಇರುವವರಿಗೆ ಮಾತ್ರ ಕೊಡಿ. ಇಂದಿನಿಂದ ಕನ್ನಡಿಯ ಮುಂದೆ ನಿಂತು ಹೇಳಿಕೊಳ್ಳಿ, ನಾನು ಯಾರಿಗಾಗಿಯೂ ಕಣ್ಣೀರು ಹಾಕುವುದಿಲ್ಲ. ನನ್ನ ನಗು, ನನ್ನ ನೆಮ್ಮದಿ ನನಗೆ ಮುಖ್ಯ. ಯಾವಾಗ ನೀವು ನಿಮ್ಮನ್ನ ಪ್ರೀತಿಸಲು ಶುರು ಮಾಡುತ್ತೀರೋ ಆಗ ಇಡೀ ಜಗತ್ತು ನಿಮ್ಮ ಹಿಂದೆ ಬರುತ್ತದೆ. ಸ್ನೇಹಿತರೆ, ಕಟಕ ರಾಶಿಯವರ ಈ ವಿಶ್ಲೇಷಣೆ ನಿಮಗೆ ಸರಿ ಅನಿಸಿದರೆ, ನಿಮ್ಮ ಜೀವನದ ಕತೆ ಕೂಡ ಇದೇ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರತಿ ಲೈಕ್ ನಮಗೆ ಬೆಂಬಲ ನೀಡುತ್ತದೆ ಮತ್ತು ನಿಮ್ಮ ಅಚ್ಚುಮೆಚ್ಚಿನ ಕಟಕ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಬದುಕುವ ದಾರಿ ಸಿಗಲಿ. ಇದೇ ರೀತಿ ದ್ವಾದಶ ರಾಶಿಗಳ ನಿಖರವಾದ ಫಲಗಳನ್ನು, ರಹಸ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಜೀವನದ ದೊಡ್ಡ ಸಮಸ್ಯೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ? ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಹೇಗೆಲ್ಲ ನೋಡಿಕೊಳ್ತಾರೆ? ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ? ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ? ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ?
ಕಟಕ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ, ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ನಮ್ಮವರು ಎಂಬುದು ಭ್ರಮೆ, ನಾನು ನನ್ನದು ಎಂಬುವುದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎನ್ನುವುದೇ ಸತ್ಯ, ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ. ಭಯ ಪಡುವುದು ಮನುಷ್ಯನ ಸಹಜ ಗುಣ. ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಹೆದರಿಸಬೇಕು ಎಂದೇನಿಲ್ಲ. ಕೆಲವೊಬ್ಬರಿಗೆ ಭವಿಷ್ಯತ್ ಕಾಲದ ಬಗ್ಗೆ ದೀರ್ಘವಾದ ಆಲೋಚನೆಯನ್ನು ಮಾಡಿ ಭಯಪಡುತ್ತಾರೆ. ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡು ಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಭಯ ಕಾಡಿದರೆ 8ನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯವನ್ನು ಕೊಡುತ್ತದೆ. 12ನೇ ಭಾವದಿಂದ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಸಂಬಂಧಗಳನ್ನು ಕಳೆದುಕೊಳ್ಳುವ ಭಯವನ್ನು ಕಂಡುಹಿಡಿಯಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ 4ನೇ ರಾಶಿಯಾಗಿದೆ. ಕಟಕ ರಾಶಿ ಪಂಚತತ್ವಗಳಲ್ಲಿ ಜಲತತ್ವ ರಾಶಿ. ಕಟಕ ರಾಶಿಯ ಚಿಹ್ನೆ ಹೇಡಿಕಾಯಿ. ಹೇಡಿಕಾಯಿ ಯಾರಿಗಾದರೂ ಹಿಡಿದುಕೊಂಡರೆ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಇವರು ಹಾಗೆಯೇ ಯಾರನ್ನಾದರೂ ಪ್ರೀತಿಸಿದರೆ ಮನಸ್ಸಿನಿಂದ, ಹೃದಯದಿಂದ ಪ್ರೀತಿಸುತ್ತಾರೆ. ಆ ವ್ಯಕ್ತಿಗಳಿಂದ ದೂರವಾಗಲು ಇಷ್ಟಪಡುವುದಿಲ್ಲ. ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಳ್ಳುವ ಗುಣ ಇವರದು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹ ಶೀತಲ, ತಂಪಾದ ಗ್ರಹ. ಇದೇ ರೀತಿ ಕಟಕ ರಾಶಿಯವರು ನೋಡಲು ಆಕರ್ಷಕ, ಸುಂದರವಾಗಿದ್ದು ಇವರ ಮಾತು ಮಧುರವಾಗಿರುತ್ತದೆ. ಬಹಳ ಸೂಕ್ಷ್ಮ ಸ್ವಭಾವದವರು. ಚಂದ್ರಗ್ರಹದ ಪ್ರಭಾವದಿಂದ ನೀವು ತುಂಬ ಭಾವನಾತ್ಮಕ, ದಯಾಳು ಗುಣದವರಾಗಿರುತ್ತೀರಾ. ನಿಮ್ಮ ಸ್ನೇಹಿತರು ಹೇಳುವ ಮುಂಚೆಯೇ ಅವರ ಮನಸ್ಸಿನ ಮಾತನ್ನು, ಕಷ್ಟಗಳನ್ನು ಕಂಡುಹಿಡಿಯುತ್ತೀರಾ, ಅರ್ಥ ಮಾಡಿಕೊಳ್ಳುತ್ತೀರಾ. ಅವರಿಗೆ ತಾಯಿಯ ರೀತಿ ಸಂತಹಿಸುತ್ತೀರಾ. ಹಾರೈಕೆ ಮಾಡುವ ಗುಣದವರು. ಕುಟುಂಬದ ಸದಸ್ಯರೇ ಆಗಲಿ, ಜೀವನ ಸಂಗಾತಿಯನ್ನೇ ಆಗಲಿ ತುಂಬ ಆಳವಾಗಿ ಪ್ರೀತಿಸುತ್ತೀರಾ. ನಿಮ್ಮ ಸ್ವಭಾವವು ಬಹಳ ಸಿಹಿಯಾಗಿರುತ್ತದೆ. ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನು ಇಷ್ಟಪಟ್ಟು ಸವಿಯುತ್ತಾರೆ. ಚಂದ್ರನಂತೆ 15 ದಿನ ಸಂತೋಷವಾಗಿರುತ್ತಾರೆ. ಇನ್ನುಳಿದ 15 ದಿನಗಳು ಕಾರಣವಿಲ್ಲದೆ ದುಃಖಿಸುವ, ಯೋಚಿಸುವ, ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡುತ್ತೀರಾ. ಭೂತಕಾಲದ ಘಟನೆಗಳನ್ನು ಮರೆಯಲಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತೀರಾ. ಕನ್ಫ್ಯೂಷನ್ ಮಾಡಿಕೊಳ್ತೀರಾ. 12 ರಾಶಿಗಳಿಗೆ ಹೋಲಿಸಿದರೆ ಕಟಕ ರಾಶಿಯವರು ಸಂಬಂಧಗಳಲ್ಲಿ ಹೆಚ್ಚು ಹೆಚ್ಚು ನೋವುಗಳನ್ನು ಅನುಭವಿಸುತ್ತೀರಾ. ನಿಮ್ಮ ಜೀವನದಲ್ಲಿ ಬಂದು ಹೋಗುವ ಸ್ನೇಹಿತರು, ಕೆಲವು ವ್ಯಕ್ತಿಗಳು ನಿಮಗೆ ಪಾಠವನ್ನು, ಒಳ್ಳೆಯ ಅನುಭವಗಳನ್ನು ಕೊಡುತ್ತಾರೆ. ಜೊತೆಗೆ ಕೆಟ್ಟ ಅನುಭವಗಳನ್ನು ಕೊಟ್ಟು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಸಂಬಂಧಗಳಲ್ಲಿ ದ್ರೋಹಗಳನ್ನು ಅನುಭವಿಸಿ ನಿಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ. ನಿಮ್ಮ ಮನಸ್ಸು ಅಸುರಕ್ಷತಾ ಭಾವನೆಯಿಂದ ಕೂಡಿರುತ್ತದೆ. ಪದೇ ಪದೇ ವಿಶ್ವಾಸಘಾತ, ದ್ರೋಹ ಮಾಡುತ್ತಾರೆ ಎಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತದೆ. ನಿಮ್ಮ ಸರಳ ಸ್ವಭಾವವನ್ನು ವ್ಯಕ್ತಿಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತಾರೆ. ಕಟಕ ರಾಶಿಯವರಿಗೆ ಅನ್ನಿಸುವುದು, ನಾನು ಏನು ತಪ್ಪು ಮಾಡಿಲ್ಲ, ಆದರೂ ಏಕೆ ಎಲ್ಲರೂ ನನ್ನಿಂದ ದೂರವಾಗ್ತಾರೆ ಎಂಬಂಥ ಅವ್ಯಕ್ತ ಭಯ ನಿಮ್ಮನ್ನು ಕಾಡುತ್ತದೆ. ನಾನು ಎಲ್ಲರ ನೋವು, ಕಷ್ಟಗಳಿಗೆ ಸ್ಪಂದಿಸುತ್ತೇನೆ. ಆದರೆ ನನ್ನ ಕಷ್ಟ, ನೋವು, ಸಂಕಟಗಳಿಗೆ, ಮನಸ್ಸಿನ ಮಾತನ್ನು ಯಾರೂ ಕೇಳಲು ಸಿದ್ಧವಿಲ್ಲ. ಜೊತೆಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬಂತಹ ಚಿಂತೆ ನಿಮ್ಮಲ್ಲಿ ಕಾಡುತ್ತದೆ. ಕಟಕ ರಾಶಿಯವರು ಹೋದ ಘಟನೆಗಳನ್ನು ಯಾವಾಗಲೂ ಪದೇ ಪದೇ ನೆನಪು ಮಾಡಿಕೊಳ್ತೀರಾ. ಈ ಕಹಿ ನೆನಪು ನಿಮ್ಮನ್ನು ಮತ್ತಷ್ಟು ದುಃಖಕ್ಕೆ ದೂಡುತ್ತದೆ. ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು ಅವರ ತಪ್ಪು ಕಲ್ಪನೆ, ನಿಮ್ಮ ತಪ್ಪಲ್ಲ. ನಿಮ್ಮದಲ್ಲದ ತಪ್ಪಿಗೆ ಚಿಂತಿಸಿ ಫಲವಿಲ್ಲ. ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಬೇಕು. ನಿಂತ ನೀರು ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು, ರೋಗಗಳನ್ನು ಸೃಷ್ಟಿ ಮಾಡುತ್ತದೆ. ಕುಡಿಯಲು ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ. ಹರಿಯುವ ನೀರು ಯಾವತ್ತಿಗೂ ದೂಷಿತವಾಗಿರುವುದಿಲ್ಲ, ಕುಡಿಯಲು ಯೋಗ್ಯವಾಗಿರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಲಿ. ಬದಲಿಗೆ ಹಳೆಯ ನೆನಪುಗಳ ಜಾಲದಲ್ಲಿ ಸಿಲುಕಿ ಒದ್ದಾಡಬೇಡಿ. ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದರೆ 30ರಿಂದ 35 ವರ್ಷಗಳವರೆಗೂ ಇವರು ತುಂಬಾನೇ ಕಷ್ಟ ಅನುಭವಿಸಿ ಬಿಡುತ್ತಾರೆ. ಕಟಕ ರಾಶಿಯವರಿಗೆ ಇವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಅದ್ಭುತವಾಗಿರುತ್ತದೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನು ಏರುತ್ತಾರೆ.
ಆದರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿಬಿಡ್ತೀರಾ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳು, ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡಿರ್ತೀರ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ಅದಾದಮೇಲೆ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂಥ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ. ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ, ಜೀವನದ ಜವಾಬ್ದಾರಿ ಎನ್ನುವುದು ಜಾಸ್ತಿ ವಹಿಸಿಕೊಂಡಿರುತ್ತಾರೆ. ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ, ಹೆಚ್ಚು ತಾಳ್ಮೆಯಿಂದ ಇರ್ತಾರೆ. ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಸುಳಿಯೋಕು ಬಿಡೋದಿಲ್ಲ. ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ. ಇವರ ಮಾತು ಅಷ್ಟೇ ಹರಿತವಾಗಿರುತ್ತದೆ. ಇವರು ಕಡಿಮೆ ಮಾತನಾಡ್ತಿರ್ತಾರೆ, ಅಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡಿರ್ತಾರೆ. ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕು ಬಿಡುವುದಿಲ್ಲ, ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ. ಇಂತಹ ಮನೋಭಾವದವರು ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರು ತುಂಬ ಅಂದರೆ ತುಂಬಾ ಯೋಚನೆ ಮಾಡುವಂಥ ಸ್ವಭಾವದವರು. ಓವರ್ ಥಿಂಕ್ ಅಂದರೆ ತುಂಬಾ ಹೆಚ್ಚಾಗಿ ಯೋಚನೆ ಮಾಡ್ತಿರ್ತಾರೆ. ಕಟಕ ರಾಶಿಯವರು ಇವರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ, ಇಲ್ಲವೇ ಒಂದು ಸಣ್ಣದೇನಾದರೂ ಆದರೂ ಸಹ ಇವರು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಅವರು ನನಗೆ ಹಾಗೆ ಮಾಡಿಬಿಟ್ರಲ್ಲ, ಹೀಗೆ ಮಾಡಿಬಿಟ್ರಲ್ಲ, ಏನು ಮಾಡೋದು, ಅಯ್ಯೋ ಹಾಗೆಯೇ ಆಗಿಬಿಡುತ್ತೇನೋ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಗುತ್ತೇನೋ ಎನ್ನುವ ರೀತಿಯಲ್ಲಿ ತುಂಬ ಯೋಚನೆ ಮಾಡೋರು ಈ ಕಟಕ ರಾಶಿಯವರು. ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಬಹಳ ಮೃದುವಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡುತ್ತಾರೆ. ಹಾಗೆಯೇ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನು ಕಳೆದುಕೊಳ್ಬೇಕು ಎನ್ನುವಂಥ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ. ಅಕಸ್ಮಾತ್ ಏನಾದರೂ ಒಂದು ವಸ್ತು ಕಳ್ಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕು ಎಂದರೆ ಇವರಿಗೆ ತುಂಬ ಕಷ್ಟವಾಗುತ್ತದೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಹೊಂದಿಕೊಳ್ಳೋದಿಲ್ಲ. ಒಂದು ವೇಳೆ ಏನಾದರೂ ಹೊಂದಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಕೊಡಲ್ಲ. ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂದ್ಕೊಂಡ್ರೆ, ಕೆಲಸವೇ ಆಗಲಿ ಅಥವಾ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದಿಕೊಳ್ಳೋದಿಲ್ಲ. ಒಂದು ವೇಳೆ ಇವರಿಗೇನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟುಕೊಡುವ ಮಾತೇ ಇಲ್ಲ. ಆದರೆ ಇವರಿಗೆ 35 ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳುತ್ತಾರೆ. ಇವರು ಯಾರಿಗೂ ಸಹ ಕೇಡನ್ನು ಬಯಸೋದಿಲ್ಲ. ಯಾಕಂದರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ. ಹಾಗಾಗಿ ಯಾರು ಹೇಗೆ ಅನ್ನೋದನ್ನು ಬೇಗ ಅಳೆದು ತೂಗಿಬಿಡುತ್ತಾರೆ. ಚಿಕ್ಕ ವಯಸ್ಸಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರುತ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸುತ್ತಾರೆ. ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು. ಇವರು ಚಿಕ್ಕ ವಯಸ್ಸಲ್ಲೇ ನಾನು ಪರ್ಫೆಕ್ಟ್ ಆಗಿ ಇರಬೇಕೆಂದು ನಿರ್ಧಾರವನ್ನು ಮಾಡ್ತಾರೆ. ಗಟ್ಟಿ ಮನಸ್ಸು ಮಾಡ್ತಾನೆ ಇರ್ತಾರೆ ಇವರು. ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ, ಆ ಥರ ಮನೋಭಾವದವರು. ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಸಹ ಇವರ ಮನಸ್ಸು ಮಗುವಿನ ಹಾಗೆ ಇರುತ್ತದೆ. ಹಾಗೆಯೇ ಕಟಕ ರಾಶಿಯವರನ್ನ ಬಳಸಿಕೊಳ್ಳುವ ಜನರೇ ಜಾಸ್ತಿ. ಇವರನ್ನು ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ. ಆದರೂ ಸಹ ಇವರು ಇವರ ಜೀವನವನ್ನು ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದು ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕಟಕ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೆಯುತ್ತಿದ್ದರೆ, ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.